ಫ್ರೆಂಡ್ಸ್, ಇವತ್ತು ನಾನೊಂದು ಸ್ಪೆಷಲ್ ಅಡುಗೆ, ಸಿಂಪಲ್ ಆಗಿರುವಂಥ ಒಂದು ಸ್ಪೆಷಲ್ ಅಡುಗೆಯನ್ನು ನಿಮ್ಗೆ ತೋರಿಸೋಣ ಅಂತ ಬಂದಿದ್ದೀನಿ. ಅದೇನೆಂದರೆ ಒಂದು ಲಿಂಬೆಹಣ್ಣು ಹಾಕಿ ಮಜ್ಜಿಗೆ ಸಾರು ಅಂತ. ಇದು ಸೌತ್ ಕೇಂದ್ರದ ಕಡೆ ತುಂಬ ಫೇಮಸ್ಸು. ಹಾಗೆ ಸಿಂಪಲ್ ಆಗೂ ಇರುತ್ತೆ, ಮಾಡೋಕ್ಕೂ ಈಸಿ, ತುಂಬ ರುಚಿಕರವಾಗಿಯೂ ಇರುತ್ತೆ, ಹೆಲ್ತಿಗೂ ಆರೋಗ್ಯವಾಗಿರುತ್ತೆ. ಆದ್ದರಿಂದ ಇದನ್ನು ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಈಗ ನಾನು ಮಾಡ್ತಿರುವಂಥ ರೆಸಿಪಿ ಮಜ್ಜಿಗೆ ಸಾರು. ಆದ್ದರಿಂದ ಫಸ್ಟಿಗೆ ಮಜ್ಜಿಗೆ ಹಾಕ್ಕೋಬೇಕು. ಆಮೇಲೆ ಅದಕ್ಕೆ ಈ ಕಾಯಿಯಿಂದ ರಸ ತೆಕ್ಕೊಂಡಿರುವಂಥ ಕಾಯಿ ಹಾಲನ್ನು ಹಾಕಬೇಕು. ಹಾಗೆ ತಣಿಸಿ ಆರಿಸಿದ ನೀರನ್ನು ಹಾಕೋಬೇಕು. ಯಾಕಂದರೆ ಇದು ಮಜ್ಜಿಗೆ ತಣ್ಣಗಿರೋದ್ರಿಂದ ಇದು ಕುದಿಸಿ ಆರಿಸಿದ ನೀರನ್ನು ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೆಲವರಿಗೆ ಕೋಲ್ಡ್ ಆಗಿರುತ್ತೆ, ಅಂಥವರಿಗೆ ಇದು ಬಿಸಿನೀರು ಹಾಕೋದ್ರಿಂದ ಸ್ವಲ್ಪ ಕೋಲ್ಡ್ ಅವಾಯ್ಡ್ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀರು ಹಾಕ್ತಾಯಿದ್ದೀನಿ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು. ಹಾಗೆ ಹಸಿಮೆಣಸು ಬೇಕು ಅಂತಿದ್ರೆ, ಖಾರ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕು ಅಂತಿದ್ರೆ ಕಡಿಮೆ ಹಾಕ್ಕೋಬೋದು. ಚೆನ್ನಾಗಿ ಕಲಿಬಿಟ್ಟು ಇನ್ನು ನೀರು ಬೇಕು ಅಂತಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಷ್ಟೇ ಸಾಕಾಗಿರುತ್ತೆ. ಇದಕ್ಕೀಗ ಲಿಂಬೆಹಣ್ಣಿನ ರಸ ಹಾಕಬೇಕು. ಎಷ್ಟು ಬೇಕು ಅಂತ ನೋಡಿಕೊಂಡು ನಿಮ್ಮ ಹುಳಿಗೆ ಮತ್ತು ರುಚಿಗೆ ತಕ್ಕಷ್ಟು ಲಿಂಬೆಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಇದಕ್ಕೊಂದು ಬರೀ ಎಣ್ಣೆಯಿಂದ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಿಮಗೆ ಯಾವುದಿದೆಯೋ ಆ ಎಣ್ಣೆಯಲ್ಲಿ ಒಗ್ಗರಣೆ ಹಾಕೋಬೋದು. ಆಮೇಲೆ ಸಾಸಿವೆ ಕಾಳು, ಜೀರಿಗೆ, ಇದು ಮೂರನ್ನು ಹಾಕಬೇಕು. ನಂತರ ಇದನ್ನಾದರೂ ಹಾಕ್ಬೋದು, ಇಲ್ಲ ಒಣಮೆಣಸು ಬ್ಯಾಡಗಿ ಮೆಣಸನ್ನಾದರೂ ಹಾಕ್ಬೋದು. ನಿಮ್ಮ ರುಚಿಗೆ ತಕ್ಕಂಗೆ ಯಾವುದನ್ನು ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಗರಂ ಮಾಡಬೇಕು. ಚೆನ್ನಾಗಿ ಗರಂ ಅಂದರೆ ರುಚಿನೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಒಳ್ಳೆ ಗರಿ ಗರಿಯಾಗಿರುತ್ತೆ. ಉದ್ದಿನ ಬೇಳೆ ಸ್ವಲ್ಪ ಕೆಂಪಗಾಗಬೇಕು. ಇಂಗು ಕೊನೆಯಲ್ಲಿ ಇಂಗು ಹಾಕ್ಕೋಬೇಕು. ಕೊಂಡು ಮಿಕ್ಸ್ ಮಾಡಿ ಇದನ್ನು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ಬಿಟ್ಟರೆ ಮಜ್ಜಿಗೆ ಸಾರು ರೆಡಿಯಾಗಿದೆ. ಇದನ್ನು ಅನ್ನದ ಜೊತೆಗೆ ತಿನ್ಬೋದು, ಬೇರೆ ಯಾವುದ್ರ ಜೊತೆಗೂ ಆಗಲ್ಲ. ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ. ಇಲ್ಲ ಕುಡಿಯೋರು ಕುಡಿಬೋದು, ಲೋಟಕ್ಕೆ ಹಾಕ್ಕೊಂಡು ಕುಡಿಯೋದಾದರೂ ಕುಡಿಬೋದು. ಇದಕ್ಕೆ ಸೈಡ್ ಡಿಶ್ ಆಗಿ ಹಪ್ಪಳ, ಸಂಡಿಗೆ ಅಥವಾ ಮಜ್ಜಿಗೆ ಮೆಣಸು ಯಾವುದನ್ನಾದರೂ ಹುರ್ಕೊಂಡು ಊಟ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ.